ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ರಿಟರ್ನಿಂಗ್ ವ್ಯೂವರ್ಸ್ ಅಂದ್ರೇನು, ನ್ಯೂ ವ್ಯೂವರ್ಸ್ ಅಂದರೆ ಏನು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನನ್ನ Y2 ಸ್ಟುಡಿಯೋ ಓಪನ್ ಮಾಡಿದ್ದೀನಿ. ಈಗ ವ್ಯೂ ಮೋರ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ರೆ ಆಡಿಯನ್ಸ್ ಇದೆ. ಆಡಿಯನ್ಸ್ನ ಕ್ಲಿಕ್ ಮಾಡಿದ್ದೀನಿ. ಇದರಲ್ಲಿ ಭಾಳಷ್ಟು ಜನಕ್ಕೆ ಇದು ಗೊತ್ತಿರಲ್ಲ, ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದ್ರ ಅರ್ಥ ಏನು, ಇದರಿಂದ ಏನು ಬೆನಿಫಿಟ್ ಇದೆ ನಮಗೆ ಅಂತೇಳಿ. ಇಲ್ಲಿ ನೋಡ್ತಾ ಇದ್ರೆ ರಿಟರ್ನಿಂಗ್ ವ್ಯೂವರ್ಸ್ ಅಂತಿದೆ ಮತ್ತು ನ್ಯೂ ವ್ಯೂವರ್ಸ್ ಅಂತಿದೆ. ನ್ಯೂ ವ್ಯೂವರ್ಸ್ ಅಂತಂದರೆ ನಮ್ಮ ಚಾನೆಲ್ನ ಒಂದು ಬಾರಿನೂ ಅವ್ರು ನೋಡಿರಲ್ಲ. ಹಿಂದೆ ಯಾವಾಗಾದರೂ ಒಂದು ಸರಿನೂ ನೋಡಿರಲ್ಲ. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿರ್ತಾರೆ. ಯಾವ ಥರ ಬಂದಿರ್ಬೋದು ಅಂತಂದರೆ ಅವ್ರು ಏನಾದರೂ ಸರ್ಚ್ ಮಾಡಿರ್ತಾರೆ. ಸರ್ಚ್ ಮಾಡಿದಾಗ ನಮ್ಮ ವೀಡಿಯೋ ಅವ್ರ ಮುಂದೆ ಹೋಗಿರುತ್ತೆ. ಅದನ್ನು ಕ್ಲಿಕ್ ಮಾಡಿ ನಮ್ಮ ಚಾನಲ್ ವೀಡಿಯೋಸ್ನ ನೋಡಿರ್ತಾರೆ ಫಸ್ಟ್ ಟೈಮ್. ಮತ್ತು ಸಜೆಷನಿಂದ ಬರ್ಬೋದು. ಬೇರೆ ವೀಡಿಯೋ ನೋಡಬೇಕಾದ್ರೆ ಅವ್ರ ವೀಡಿಯೋ ಕಂಪ್ಲೀಟ್ ಆದಮೇಲೆ ನಮ್ಮ ವೀಡಿಯೋ ಸಜೆಷನ್ ಬಾಕ್ಸಲ್ಲಿ ಬಂತು ಅಂತ ಅದನ್ನು ಕ್ಲಿಕ್ ಮಾಡಿ ನೋಡಿದಾಗ ಬರ್ಬೋದು. ಈ ಥರ ಬಂದಾಗ ಫಸ್ಟ್ ಟೈಮ್ ನೋಡಿದ್ರು ಅಂತಂದರೆ ಅದಕ್ಕೆ ನ್ಯೂ ವ್ಯೂವರ್ಸ್ ಅಂತ ಹೇಳ್ತಾರೆ. ಈಗ ನೋಡಿದಾದ್ಮೇಲೆ ನಮ್ಮ ವೀಡಿಯೋಸ್ನ ನೋಡಿದಾದ್ಮೇಲೆ ನೆಕ್ಸ್ಟ್ ಡೇ ಅಥವಾ ಅವತ್ತಿನ ದಿನವೇ ಸ್ವಲ್ಪ ಹೊತ್ತಾದಮೇಲೆ ಅವ್ರು ಮತ್ತೆ ಯೂಟ್ಯೂಬ್ ಓಪನ್ ಮಾಡಿ ನೋಡಿದಾಗ ಮತ್ತೆ ನಮ್ಮ ವೀಡಿಯೋನ ಬರುತ್ತೆ. ಅಂದರೆ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ. ಜಾಸ್ತಿ ನಮ್ಮ ವೀಡಿಯೋ ನೋಡಿದ್ರು, ಜಾಸ್ತಿ ಹೊತ್ತು ನೋಡಿದ್ರು, ಒಂದು 4 ಮಿನಿಟ್ಸ್ ಇತ್ತು ಅಂತಂದರೆ 2.5 ಮಿನಿಟ್ಸ್ ನೋಡಿದ್ರು ಅಂತಂದರೆ ಮತ್ತೆ ನಮ್ಮ ವೀಡಿಯೋಸ್ನ ಅವ್ರಿಗೆ ರೆಕಮೆಂಡ್ ಮಾಡುತ್ತೆ. ಈ ಥರ ಇವರು ಅಪ್ಲೋಡ್ ಮಾಡಿದ್ದಾರೆ ಈ ವಿಡಿಯೋನ ಅಂತೇಳಿ ರೆಕಮೆಂಡ್ ಮಾಡಿದಾಗ ಅವ್ರು ಮತ್ತೆ ನೋಡಿದ್ರು ಅಂತಂದರೆ ಅವಾಗ ರಿಟರ್ನಿಂಗ್ ವ್ಯೂವರ್ಸ್ ಆಗ್ತಾರೆ. ಅಂದರೆ ಒಂದು ಸರಿ ನಮ್ಮ ಚಾನಲ್ ವೀಡಿಯೋ ನೋಡಿದಾದ್ಮೇಲೆ ಮತ್ತೆ ನಮ್ಮ ವೀಡಿಯೋ ನೋಡಿದ್ರು ಅಂತಂದರೆ ರಿಟರ್ನಿಂಗ್ ವ್ಯೂವರ್ಸ್ ಅಂತೇಳಿ ಅಂತಾರೆ. ಅಂದರೆ ಫಸ್ಟ್ ನೋಡಿದಾದ್ಮೇಲೆ ಸೆಕೆಂಡ್ ಟೈಮ್ ಮತ್ತೆ ಬಂದರು ಅಂತಂದರೆ ಅವಾಗ ರಿಟರ್ನಿಂಗ್ ವ್ಯೂವರ್ಸ್ ಆಗ್ತಾರೆ. ಈಗ ಫಸ್ಟ್ ಟೈಮ್ ನೋಡಿ ಮತ್ತು ಸೆಕೆಂಡ್ ಟೈಮ್ ನೋಡಿ ಸಬ್ಸ್ಕ್ರೈಬ್ ಮಾಡದೇ ಇರಲಿ, ಆ ಸಂಬಂಧ ಎಲ್ಲ ಇದರಲ್ಲಿ ಇರಲ್ಲ. ಅವರು ಮತ್ತೆ ನೋಡಿದ್ರು ಅಂತಂದರೆ ರಿಟರ್ನಿಂಗ್ ವ್ಯೂವರ್ಸ್, ಫಸ್ಟ್ ಟೈಮ್ ನೋಡಿದ್ರು ಅಂತಂದರೆ ನ್ಯೂ ವ್ಯೂವರ್ಸ್ ಆಗುತ್ತೆ. ಇದರಲ್ಲಿ ನನ್ನ ಚಾನಲ್ನಲ್ಲಿ ರಿಟರ್ನಿಂಗ್ ವ್ಯೂವರ್ಸ್ ಕಡಿಮೆ ಇದೆ, ನ್ಯೂ ವ್ಯೂವರ್ಸ್ ಕಡಿಮೆ ಇದೆ. ನ್ಯೂ ವ್ಯೂವರ್ಸ್ ಜಾಸ್ತಿ ಇದೆ, ರಿಟರ್ನಿಂಗ್ ವ್ಯೂವರ್ಸ್ ಕಡಿಮೆ ಇದೆ. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಹೊಸ ವ್ಯೂವರ್ಸ್ ನಮಗೆ ಜಾಸ್ತಿ ಬರ್ತಾ ಇದೆ. ನೋಡಿದಾದ್ಮೇಲೆ ಜಾಸ್ತಿ ಮತ್ತೆ ನನ್ನ ವೀಡಿಯೋಸ್ನ ನೋಡ್ತಾ ಇಲ್ಲ ಅಂತೇಳಿ ಇಲ್ಲಿ ಅರ್ಥ ಆಗ್ತಾಯಿದೆ. ಅಂದರೆ ನಾನು ಟ್ಯಾಗ್ಸ್ನ ಕರೆಕ್ಟ್ ಹಾಕ್ತೀನಿ, ಡಿಸ್ಕ್ರಿಪ್ಷನ್ನ ನೀಟಾಗಿ ಬರೀತಾ ಇರ್ತೀನಿ, ಮತ್ತು ಟೈಟಲ್ನ ಚೆನ್ನಾಗಿ ಬರಿತೀನಿ, ಮತ್ತು ತಮ್ಮನೆಲ್ಲ ಚೆನ್ನಾಗಿ ಕ್ರಿಯೇಟ್ ಮಾಡ್ತೀನಿ. ಹೀಗಾಗಿ ಯಾರಾದರೂ ಸರ್ಚ್ ಮಾಡಿದರು ನನ್ನ ಕಂಟೆಂಟ್ನ, ಅಂದರೆ ಏನಾದರೂ ಕಂಟೆಂಟ್ ಸರ್ಚ್ ಮಾಡಿದರು ಅಂತಂದರೆ ನನ್ನ ಟ್ಯಾಗ್ಸ್ ಮತ್ತು ಡಿಸ್ಕ್ರಿಪ್ಷನ್ ಎಲ್ಲನೂ ಹೆಲ್ಪ್ ಮಾಡುತ್ತೆ ನನ್ನ ವೀಡಿಯೋಸ್ನ ಅವ್ರ ಮುಂದೆ ಹೋಗೋದಕ್ಕೆ. ಅಂದರೆ ಸರ್ಚ್ ರಿಸಲ್ಟಲ್ಲಿ ಬರುತ್ತೆ ಮತ್ತು ಸಜೆಷನ್ ಬಾಕ್ಸಲ್ಲಿ ಬರುತ್ತೆ. ಈ ಥರ ಬಂದಾಗ ಅವರು ನಾನು ಕ್ಲಿಕ್ ಮಾಡಿ ನೋಡ್ತಾರೆ ವೀಡಿಯೋನ, ಆವಾಗ ಅವ್ರಿಗೆ ವೀಡಿಯೋ ನೋಡ್ತಾರೆ. ಇದು ನ್ಯೂ ವ್ಯೂಸ್ ಬರೋ ಚಾನ್ಸಸ್ ಆಗುತ್ತೆ. ಸೆಕೆಂಡ್, ರಿಟರ್ನಿಂಗ್ ವ್ಯೂವರ್ಸ್ ಯಾಕೆ ಕಡಿಮೆ ಇದೆ ಅಂತಂದರೆ ಅವ್ರು ಕ್ಲಿಕ್ ಮಾಡಿ ನೋಡಿದಾದ್ಮೇಲೆ ನನ್ನ ಕಂಟೆಂಟ್ ಅಷ್ಟು ಇಷ್ಟ ಆಗಲ್ಲ ಅವ್ರಿಗೆ. ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಕಡಿಮೆ ಇಷ್ಟ ಆಗಲ್ಲ. ಯಾಕೆಂತಂದರೆ ಈಗ ನಾನು ಯೂಟ್ಯೂಬ್ ರಿಲೇಟೆಡ್ ಮಾಡ್ತಾ ಇದ್ದೀನಿ ಅಂತಂದರೆ ಜಾಸ್ತಿ ಜನ ಈಗ ಕನ್ನಡದಲ್ಲಿ ಯೂಟ್ಯೂಬರ್ಸ್ ಆಗಲ್ಲ, ಸ್ವಲ್ಪ ಜನ ಇದ್ದಾರೆ. ಈಗೀಗ ಬರ್ತಾ ಇದ್ದಾರೆ ಯೂಟ್ಯೂಬರ್ ಆಗೋಕ್ಕೆ, ಅಂದರೆ ಯೂಟ್ಯೂಬ್ ರಿಲೇಟೆಡ್ ನಾಲೆಜ್ನ ಪಡೆಯೋಕ್ಕೆ ಬರ್ತಾ ಇದ್ದಾರೆ. ಸ್ವಲ್ಪ ಟಾಪಿಕ್ಸ್ನ ಸರ್ಚ್ ಮಾಡ್ತಾರೆ, ನಮ್ಮ ವೀಡಿಯೋನ ನೋಡ್ತಾರೆ. ಜಾಸ್ತಿ ನೋಡ್ತಾ ಇಲ್ಲ. ಎಂಥ ವೀಡಿಯೋಸ್ನ ಜಾಸ್ತಿ ನೋಡ್ತಾರೆ ಅಂತಂದರೆ ಕಾಮಿಡಿ ರಿಲೇಟೆಡ್ ವೀಡಿಯೋಸ್ನ ಜಾಸ್ತಿ ನೋಡ್ತಾರೆ, ಮತ್ತು ಟೆಕ್ ರಿಲೇಟೆಡ್ ಜಾಸ್ತಿ ನೋಡ್ತಾರೆ. ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಜಾಸ್ತಿ ನೋಡೋದಿಲ್ಲ. ಹಾಗಾಗಿ ನನ್ನ ಚಾನಲ್ಗೆ ರಿಟರ್ನ್ ಬರಲ್ಲ. ಅದಕ್ಕಾಗಿ ಇದು ಕಡಿಮೆ ಇದೆ. ಮತ್ತು ಈಗೀಗ ಜಾಸ್ತಿ ಆಗ್ತಾಯಿದೆ. ಇಲ್ಲಿ ನೋಡ್ತಾ ಇದ್ರೆ ಗ್ರಾಫು, ಇಲ್ಲಿ ಫಸ್ಟ್ ಸ್ವಲ್ಪ ಇದೆ, ಆಮೇಲೆ ಇಂಕ್ರೀಸ್ ಆಗ್ತಾಯಿದೆ, ಇಲ್ಲಿ ಇಂಕ್ರೀಸ್ ಆಗ್ತಾಯಿದೆ. ಈ ಥರ ಇಂಕ್ರೀಸ್ ಆಗ್ತಾಯಿದೆ ಅಂತಂದರೆ ನೋಡಿದ ಮೇಲೆ ಮತ್ತೆ ನನ್ನ ವೀಡಿಯೋ ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಅರ್ಥ ಆಗುತ್ತೆ. ಈ ಒಂದು ಗ್ರಾಫಿಂದ ಇಷ್ಟು ನೀವು ತಿಳ್ಕೊಬೋದು, ರಿಟರ್ನಿಂಗ್ ವ್ಯೂವರ್ಸ್ ಅಂದ್ರೇನು, ನ್ಯೂ ವ್ಯೂವರ್ಸ್ ಅಂದ್ರೇನು ಅಂತೇಳಿ. ಇದರಿಂದ ನೀವು ಮುಂದೆ ಏನು ಮಾಡಬೇಕು ಅಂಥೇಳಿ ಇದರಲ್ಲಿ ಗೊತ್ತಾಗುತ್ತೆ. ಟ್ಯಾಗ್ಸ್, ಟೈಟಲ್, ಡಿಸ್ಕ್ರಿಪ್ಷನ್, ತಮ್ನೇಲ್ ಯಾವ ಥರ ಕ್ರಿಯೇಟ್ ಮಾಡಬೇಕು, ಮತ್ತು ಕಂಟೆಂಟ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು, ಯಾವ ಕಂಟೆಂಟ್ನ ಕ್ರಿಯೇಟ್ ಮಾಡಿದ್ರೆ ವ್ಯೂವರ್ಸ್ಗೆ ಇಷ್ಟ ಆಗುತ್ತೆ, ಇದರಿಂದ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.